ಇದರ ಜೊತೆ ಬೆಂಗಳೂರಿನ ಅಲ್ಲಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ ಮಳೆಯ ಪರಿಣಾಮ. ಕುಮಾರ ಪಾರ್ಕ್ ಸಮೀಪ ರಸ್ತೆಯ ಮೇಲೆ ಮರವೊಂದು ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಮುರಿದಿದ್ದಾವೆ. 2 ಬೈಕ್ಗಳು ಡ್ಯಾಮೇಜ್ ಆಗಿರೋದನ್ನು ನೋಡ್ತಾ ಇದ್ದೀರಿ. ಬೈಕ್ಗಳು ಜಖಮ್ ಆಗಿದ್ದಾವೆ. ಮನೆಯ ಕಾಂಪೌಂಡ್ ವಾಲ್ನ ಮೇಲೆ ಮರ ಬಿದ್ದಿರೋದು ಕುಮಾರ ಪಾರ್ಕ್ ಅಲ್ಲಿ. ರಸ್ತೆ ಬಂದ್ ಆಗಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಮರಗಳು ಧರಾಶಾಹಿಯಾಗಿರುವಂತದ್ದು. ಅದರಲ್ಲೂ ಕೂಡ ಕುಮಾರ ಪಾರ್ಕ್ ರಸ್ತೆಯ ಬಳಿಯಲ್ಲೇ 3 ರಿಂದ 4 ಮರಗಳು ಧರಾಶಾಹಿಯಾಗಿದೆ. ನಾನೀಗ ಸದ್ಯ ಕುಮಾರ ಪಾರ್ಕ್ ರಸ್ತೆಯ ಬಳಿಯಲ್ಲೇ ಇದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ಮರವು ಕೂಡ ಧರಾಶಾಹಿಯಾಗಿರೋದ್ರಿಂದಾಗಿ ಸಾಕಷ್ಟು ವಾಹನಗಳು ಜಖಮ್ ಆಗಿರುವಂತದ್ದು. ಅಲ್ಲಿರುವಂತಹ ಒಂದು ಟಿಟಿ ವಾಹನ ಏನಿದೆ, ಆ ಒಂದು ಟಿಟಿ ವಾಹನದ ಮೇಲೆ ಈ ಒಂದು ಮರ ಬೀಳುತ್ತೆ. ಹಾಗಾಗಿ ಆ ಟಿಟಿ ವಾಹನವು ಕೂಡ ಜಖಮ್ ಆಗಿದೆ. ಅದನ್ನ ಟಾರ್ಪಲ್ ನಿಂದ ಮುಚ್ಚುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಮುಂಭಾಗ ಮತ್ತೆ ಹಾಗೆ ಮೇಲ್ಭಾಗ ಏನಿದೆ, ಆ ಟಿಟಿ ವಾಹನದ ಮೇಲ್ಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು. ಈ ಒಂದು ಮನೆಯ ಕಾಂಪೌಂಡ್ ಕೂಡ ಅದೇ ರೀತಿಯಲ್ಲಿ ಜಖಮ್ ಆಗಿದೆ. ಅದರ ಕೆಳಗಡೆಗೆ ಸಾಕಷ್ಟು ಬೈಕ್ಗಳನ್ನ ಕೂಡ ಪಾರ್ಕ್ ಮಾಡಿದ್ರು. ಆ ಒಂದು ಬೈಕ್ಗಳು ಕೂಡ ಈ ಒಂದು ಮರ ಬಿದ್ದಿರೋದ್ರಿಂದಾಗಿ ಜಖಮ್ ಆಗಿರುವಂತದ್ದು. ಈ ಒಂದು ಮರ ಬಿದ್ದಂತಹ ಪರಿಣಾಮದಿಂದಾಗಿ ಪಕ್ಕದಲ್ಲೇ ಇದ್ದಂತಹ ಒಂದು ಎಲೆಕ್ಟ್ರಿಕ್ ಪೋಲ್ ಕೂಡ ಕಟ್ಟಾಗಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಅನ್ನುವಂಥದ್ದು ಸಂಭವಿಸಿಲ್ಲ. ಒಂದೊಮ್ಮೆ ಕರೆಂಟ್ ಏನಾದ್ರೂ ಇದ್ದಿದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಅವಘಡ ಅನ್ನುವಂಥದ್ದು ಆಗ್ತಾ ಇತ್ತು. ಇಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಆ ಒಂದು ಬೈಕ್ಗಳೇನಿದ್ದಾವೆ, ಆ ಬೈಕ್ ನ ಮೇಲೆಯೇ ಆ ಒಂದು ಎಲೆಕ್ಟ್ರಿಕ್ ಪೋಲ್ ಕೂಡ ಬಿದ್ದಿರುವಂತದ್ದು. ಅಂದ್ರೆ ಮರ ಬಿದ್ದಂತಹ ರಭಸಕ್ಕೆ ಆ ಒಂದು ಎಲೆಕ್ಟ್ರಿಕ್ ಪೋಲ್ ಏನಿದೆ ಅದು ಕಟ್ಟಾಗಿ ಬಿದ್ದಿದೆ. ಈ ಒಂದು ಮನೆಗೆ ಅಥವಾ ಆಫೀಸ್ಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಈಗಾಗಲೇ ನಿರ್ಮಾಣವಾಗಿರುವಂತದ್ದು. ಹಾಕಿರುವಂತಹ ಸಿಸಿಟಿವಿ ಆಗಿರ್ಬೋದು ಸಂಪೂರ್ಣವಾಗಿ ಪುಡಿ ಆಗಿರುವಂತದ್ದು. ಇಲ್ಲಿ ಈ ಒಂದು ಮನೆಯ ಕಾಂಪೌಂಡ್ ಮೇಲೆ ಬಿದ್ದಿರೋದ್ರಿಂದಾಗಿ ಕಾಂಪೌಂಡ್ಗೂ ಕೂಡ ಹಾನಿಯಾಗಿದೆ. ಅದನ್ನ ಕೂಡ ಮನೆಯವರು ಈಗ ಸರಿಪಡಿಸಿಕೊಳ್ಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಈಗ ಉದ್ಭವ ಆಗಿರುವಂತದ್ದು. ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಅವಘಡ ಅನ್ನುವಂಥದ್ದು ಆಗಿದೆ. ಇಲ್ಲಿರುವಂತಹ 2 ಬೈಕ್ ಅನ್ನ ಕೂಡ ಗಮನಿಸ್ತಾ ಇರಬಹುದು. ಅಂದ್ರೆ ಇಲ್ಲಿ ಪಾರ್ಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿರೋದ್ರಿಂದಾಗಿ ಎಲೆಕ್ಟ್ರಿಕ್ ಪೋಲ್ ಸಂಪೂರ್ಣವಾಗಿ ಕಟ್ಟಾಗಿ ಇಲ್ಲಿ ಆ ಕಾಂಪೌಂಡ್ ನ ಮೇಲೆ ಬಿದ್ದಿರುವಂತದ್ದು. ಈ ರೀತಿ ಅವಘಡಗಳು ಬೆಂಗಳೂರಿನ ಹಲವು ಕಡೆಯಲ್ಲಿ ಈಗಾಗಲೇ ಆಗಿರುವಂತದ್ದು. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಅದೇ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಪ್ರಾಣಹಾನಿ ಆಗಿರುವಂತದ್ದನ್ನು ಕೂಡ ವರದಿ ಆಗ್ತಾ ಇದೆ. ಈ ರೀತಿ ಅಪಾಯಕಾರಿಯಾಗಿ ಮರಗಳು ಬೀಳ್ತಾ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಈ ಹಿಂದೆ ಯಾವ ಮರಗಳನ್ನ ಲಿಸ್ಟ್ ಮಾಡಿದ್ರಲ್ಲ ಅವೆಲ್ಲವನ್ನ ತೆರವುಗೊಳಿಸುವಂತ ಒಂದು ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಮರಗಳನ್ನು ತೆರವುಗೊಳಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂತದ್ದು ಖಚಿತ ಅಂತಾನೆ ಹೇಳ್ತಾ ಹೋಗ್ಬೋದು. ಆದ್ರಿಂದಾಗಿ ಜಿಬಿಎ ಅಧಿಕಾರಿಗಳು ತಕ್ಷಣವಾಗಿಯೇ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಹಾಗೆ ಈ ಮರಗಳನ್ನ ಕೂಡ ತೆರವುಗೊಳಿಸಬೇಕಾಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಬರುತ್ತೆ. ಯಾಕಂದ್ರೆ ಈಗಾಗಲೇ ವಾಹನ ಓಡಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ 3 ರಿಂದ 4 ಮರಗಳು ಬಿದ್ದಿರೋದ್ರಿಂದಾಗಿ ಎಲ್ಲಾ ಕಡೆಯಲ್ಲೂ ಕೂಡ ರಸ್ತೆ ಬಂದ್ ಆಗಿದೆ. ಹಾಗಾಗಿ ಇದನ್ನ ತೆರವುಗೊಳಿಸಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ. ಇದರಿಂದ ಇವರು ತೆರವುಗೊಳಿಸಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಮುಂದಿನ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.